ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಾ ಶ್ರೀನಿವಾಸ್ ಅಂತ. ನಾನು ಸಾರಂಗ ವಾತ್ಸಲ್ಯ ತಂಡದ ವತಿಯಿಂದ ಇವತ್ತು ನಿಮ್ಮ ಜೊತೆಯಲ್ಲಿ ಪೋಷಕತ್ವದ ವಿಷಯದಲ್ಲಿ ಮಾತಾಡೋದಕ್ಕೆ ಬಂದಿದ್ದೀನಿ. ಆಗಲೇ ನಿಮಗೆ ನಮ್ಮ ತಂಡದಿಂದ ಬಂದಿರೋಂಥ ಎಲ್ಲರೂ ಹಲವಾರು ವಿಷಯಗಳನ್ನ, ಪಾಲನೆ ಪೋಷಣೆಯ ವಿಷಯದಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಿಮಗೆ ಆಗಲೇ ಮಾಹಿತಿ ಕೊಟ್ಟಿದ್ದಾರೆ. ನಾನಿವತ್ತು ನಿಮ್ಮ ಜೊತೆಯಲ್ಲಿ ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ಮಕ್ಕಳ ಮೇಲೆ ತುಂಬ ಒತ್ತಡ ಹೇರಿ ಹಲವಾರು ಚಟುವಟಿಕೆಗಳಿಗೆ, ಕ್ಲಾಸ್ಗಳಿಗೆ ಸೇರಿಸಿ ಇದನ್ನು ಕಲೀಲಿ ಅದನ್ನು ಕಲೀಲಿ ಅಂತ ಆ ತರಹ ಮಾಡಿ ಅದರ ಪರಿಣಾಮ ಏನಾಗ್ಬೋದು ಮಕ್ಕಳ ಬೆಳವಣಿಗೆ ಮೇಲೆ ಅನ್ನೋದಕ್ಕೆ ಒಂದು ಸ್ವಲ್ಪ ವಿಷಯಗಳನ್ನ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ಪೋಷಕರು ಒಂದು ವಿಷಯನ ಗಮನಿಸಲೇಬೇಕು ಈ ವಿಷಯದಲ್ಲಿ. ಏನು ಅಂದರೆ, ಮಕ್ಕಳಿಗೆ ಯಾವ ಒಂದು ಕಲಿಕೆಯಲ್ಲಿ ಆಸಕ್ತಿ ಇದೆಯಾ ಅನ್ನೋದು ಒಂದು ತಿಳ್ಕೊಬೇಕಾಗಿದೆ. ಅದ್ರ ಜೊತೆಗೆ ಅವ್ರಿಗೆ ಆ ಕಲಿಕೆಗೆ ಸಾಮರ್ಥ್ಯತೆ ಇದೆಯಾ ಅನ್ನೋದು ಇನ್ನೊಂದು. ಎಲ್ಲ ಮಕ್ಕಳು ಒಂದೇ ತರಹ ಖಂಡಿತ ಕಲಿಕೆ ಸಾಮರ್ಥ್ಯತೆನ ಹೊಂದಿರೋದಿಲ್ಲ. ಅದ್ರ ಜೊತೆಗೆ ವ್ಯಕ್ತಿತ್ವಗಳು ವ್ಯತ್ಯಾಸವಾಗಿರುತ್ತೆ. ಒಂದೇ ಮನೆಯಲ್ಲೇ ಯಾವ ಮಕ್ಕಳು ಒಂದೇ ಥರ ಇರೋದಿಲ್ಲ, ಅದು ಎಲ್ರಿಗೂ ಗೊತ್ತಿರೋವಂಥ ವಿಷಯನೇನ. ಹಾಗಿರ್ಬೇಕಾದ್ರೆ ಯಾರೋ ಬೇರೆ ಬೇರೆ ಮಕ್ಕಳು ಏನೇನೋ ಕಲಿತಾ ಇದ್ದಾರೆ, ಪಕ್ಕದ ಮನೆ ಮಗು, ಇಲ್ಲ ನನ್ನ ಅಕ್ಕನ ಮಗು, ನನ್ನ ತಮ್ಮನ ಮಗು, ಇಲ್ಲ ನನ್ನ ಕಸಿನ್ ಮಗು ಇದು ಮಾಡ್ತು ಅದನ್ನು ಮಾಡ್ತು ಹಾಗೆ ಇಟ್ಕೊಂಡು ಅಂತ ನನ್ನ ಮಗುನೂ ಅದನ್ನು ಕಲೀಲಿ, ನನ್ನ ಮಗುನೂ ಅದಕ್ಕೆ ಮುಂದಕ್ಕೆ ಬರಲಿ ಅಂದರೆ ನನ್ನ ಮಗುಗೆ ಅದರಲ್ಲಿ ಆಸಕ್ತಿನೇ ಇಲ್ಲದೆ ಇರುವಾಗ ಆ ಮಗುವಿನ ಮಾನಸಿಕ ಒತ್ತಡ ಎಷ್ಟೊಂದು ಜಾಸ್ತಿ ಆಗುತ್ತೆ. ಯಾಕೆಂದರೆ ಅದಕ್ಕೆ ಕಲಿಕೆಗೆ ಆಸಕ್ತಿ ಇಲ್ಲ. ಮೊದಲನೇದಾಗಿ ಅದರ ಸಾಮರ್ಥ್ಯತೆ ಕೂಡ ಮೇಲಕ್ಕೆ ಹೋಗುವಷ್ಟು ಸಾಮರ್ಥ್ಯತೆಯೂ ಇರಲ್ಲ. ಹಾಗಿರ್ಬೇಕಾದ್ರೆ ಒತ್ತಡ ಮಾತ್ರ ಏನಾಗುತ್ತೆ, ಅವನಿಗೂ ಬೆಸ್ಟ್ ಅನ್ನಿಸ್ಕೋಬೇಕು, ಆ ಮಗುಗೂ ಫಸ್ಟ್ ಪ್ರೈಸ್ ಬರಬೇಕು, ಆ ಮಗುಗೂ ಎಲ್ಲತ್ರಲ್ಲೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕಳಿಸ್ಬಿಡ್ಬೇಕು, ನನ್ನ ಮಗುನೂ ಚೆನ್ನಾಗಿ ಹಾಡುತ್ತೆ ಅದು ರಿಯಾಲಿಟಿ ಶೋಗೆ ಹೋಗ್ಬಿಡ್ಬೇಕು. ಸೊ ಹೀಗೆ ತಾಯಿ ತಂದೆಯರ ಒಂದು ಕನಸು ಅಥವಾ ಅವರ ಆಸೆನೋ ಅದನ್ನ ಅವರವರ ಒಂದು ಇದಕ್ಕೆ ಮಕ್ಕಳಿಗೆ ಈ ತರಹ ಒಂದು ಒತ್ತಡ ಕೊಡೋದು ಸರಿ ಇಲ್ಲ ಅನ್ನೋದು ತಾಯಿ ತಂದೆಯರು ತಿಳ್ಕೊಬೇಕಾಗಿರುವಂಥ ತುಂಬ ಮುಖ್ಯವಾದ ವಿಷಯ. ಮಗುವಿಗೆ ಆಸಕ್ತಿ ಇದ್ರೆ ಖಂಡಿತ ತಾನಾಗೆ ಖುಷಿಯಾಗಿ ಹೋಗಿ ಕಲಿಯುತ್ತೆ. ಯಾವ ಒಂದು ಕಲಿಕೆಯನ್ನು ಖುಷಿಯಲ್ಲಿ ಆಗಬೇಕು. ತುಂಬ ಅದರಲ್ಲೂ ಬಾಲ್ಯದಲ್ಲಿ ಖುಷಿಯಿಂದಾನೇ ಕಲಿಬೇಕು, ಸಂತೋಷದಿಂದಾನೇ ಕಲಿಬೇಕು. ಅದನ್ನು ಎಂಜಾಯ್ ಮಾಡಿಕೊಂಡು ಮಗು ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಆಸಕ್ತಿ ತೋರಿಸ್ಕೊಂಡು ಕಲಿತ್ರೆ ಆವಾಗ ಅದು ಕಲಿಕೆ ಸಂಪೂರ್ಣವಾಗಿ ಖಂಡಿತವಾಗ್ಲೂ ಚೆನ್ನಾಗಿ ಬರುವಂಥ ವಿಷಯ. ನಿಮಗೆ ನೋಡಿ, ಅಡುಗೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಆ ಅಡುಗೆ ಮಾಡು ಈ ಅಡುಗೆ ಮಾಡು ಅಂತ ಯಾರು ಹೇಳಿದ್ರೆ ಎಷ್ಟು ಒತ್ತಡ ಆಗುತ್ತಲ್ವ ಮನೆಯಲ್ಲಿ. ಇದನ್ನ ಮಾಡು ಇದನ್ನ ಕಲಿ ಅಂತ ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರೆ ಆಗೋದೇ ಇಲ್ಲ, ಹಿಂಸೆ ಆಗುತ್ತೆ. ಏನಪ್ಪ ಇವ್ರು ಈ ಥರ ಗಲಾಟೆ ಮಾಡ್ತಾರೆ, ನನಗಂತೂ ಬೇಜಾರಾಗಿ ಹೋಗಿದೆ, ಇದೇ ಆಯಿತು ಬೆಳಗಿಂದ ರಾತ್ರಿವರೆಗೂ ಅನ್ನೋ ತರಹ ಅನಿಸುತ್ತೆ. ಇರ್ಬೇಕಾದ್ರೆ ಮಕ್ಕಳಿಗೆ ಇನ್ನೂ ಆಗ್ತಾನೆ ಬೆಳೀತಾ ಇರೋ ಮಕ್ಕಳು, ಇನ್ನೂ ಆವಾಗ್ತಾನೆ ಮೆದುಳಿನ ಬೆಳವಣಿಗೆನಲ್ಲಿ ನರಮಂಡಲ ಸೃಷ್ಟಿ ಆಗ್ತಾ ಇರುವಂಥ ಟೈಮ್ ಅದು. ಆ ಸಮಯದಲ್ಲಿ ನಾವು ಇಷ್ಟೊಂದು ಒತ್ತಡಗಳನ್ನ ಹಾಕಿದ್ರೆ ಅಲ್ಲೇ ಒಂದು ಬೆಳವಣಿಗೆನಲ್ಲೇ ಒಂದು ಸಮಸ್ಯೆಗಳು ಹುಟ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಅದರಿಂದ ದಯವಿಟ್ಟು ಒಂದು ಸ್ವಲ್ಪ ಗಮನ ಕೊಡಿ. ಮಕ್ಕಳಿಗೆ ನಿಜವಾಗ್ಲೂ ಆಸಕ್ತಿ ಇದ್ರೆ ಸರಿ ಹಾಕ್ಬೋದು, ಸಂತೋಷವಾಗಿ ಹೋಗಿ ಕೇಳ್ಕೊಂಬರುತ್ತೆ, ಕಲ್ತ್ಕೊಂಬರುತ್ತೆ. ಇಲ್ಲ ಅಂದರೆ ನೀವು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ನನ್ನ ಮಗುಗೆ ಇದು ಬೇಡ, ಯಾತಕ್ಕೆ ಇಷ್ಟೊಂದು ಒತ್ತಡ ಹಾಕಬೇಕು, ಬೇರೆ ಏನಾದರೂ ಕಲೀಲಿ, ಅದಕ್ಕೆ ಇನ್ನೇನು ಇಷ್ಟ ಇದೆಯೋ ಅದನ್ನ ಕಲೀಲಿ, ಹಾಗೆ ಅನ್ನೋದು ಬಂದಿದೆ. ಸೊ ಕಲಿಕೆನಲ್ಲೂ ಒಂದು ವಿಷಯ ಇದೆ, ಅದು ಒಂದೊಂದು ಮಕ್ಕಳದ್ದು ಒಂದೊಂದು ರೀತಿಯ ಕಲಿಕೆನಲ್ಲಿ ಸಾಮರ್ಥ್ಯತೆ ಇದೆ. ಸಾಮರ್ಥ್ಯತೆ ಇದೆ ಅಂದರೆ ನೀವು ಕಲಿಸಿದ್ರೆ ಖಂಡಿತವಾಗ್ಲೂ ಮೇಲಕ್ಕೆ ಬರೋವಂಥ ಒಂದು ಅವಕಾಶ ಮಕ್ಕಳಿಗಿರುತ್ತೆ. ಅದನ್ನು ಒಂದು ಸ್ವಲ್ಪ ಗುರುತಿಸ್ಕೊಂಡು ಅದಕ್ಕೆ ಸರಿಯಾಗಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಗುನೂ ಮೇಲಕ್ಕೆ ಬರ್ತಾನೆ. ಎಲ್ಲ ಕಡೆನೂ ಅವನು ಅಷ್ಟೇ ಹೆಸರುವಾಸಿ ಆಗ್ಬೋದು ಮುಂದೆ. ಸೊ ಯಾವ ಒಂದು ಕಲಿಕೆಗೂ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ ಒಂದು ಸಂತೋಷ ಕೊಡಬೇಕು, ಒಂದು ಖುಷಿ ಕೊಡಬೇಕು, ಒಂದು ಏನೋ ಒಂದು ರೀತಿಯಲ್ಲಿ ನಾನು ಒಂದು ಕಲಿತೆ ಅನ್ನೋವಂಥ ಒಂದು ಭಾವನೆ ಬರುವಂಥ ಒಂದು ಕಲಿಕೆ ಆಗಬೇಕು. ಸೊ ಅದಕ್ಕೆ ನೀವು ದಯವಿಟ್ಟು ಪೋಷಕರು ಗಮನ ಕೊಟ್ಟು ಎಲ್ಲರೂ ಕಳಿಸ್ತಾ ಇದ್ದಾರೆ ಇದು ಮಾಡಲಿ ಅದು ಮಾಡಲಿ ಅಂತ ಒತ್ತಡ ಹಾಕಬೇಡಿ. ಮಗು ಏನಿಲ್ಲ, ಶಾಲೆಗೆ ಹೋಗ್ಬಿಟ್ಟು ಶಾಲೆಯ ಪಠ್ಯ ಪುಸ್ತಕಗಳಲ್ಲಿ ಏನೇನಿದೆಯೋ ಮ್ಯಾಥ್ಸು ಸೈನ್ಸು ಅದು ಇದು ಅದನ್ನು ಕಲಿತ್ರೇನೆ ಚೆನ್ನಾಗಿ, ಅದೇ ದೊಡ್ಡ ವಿಷಯ ಅಲ್ವಾ. ಅದರಲ್ಲೇ ಬೇಕಾದಷ್ಟು ವಿಷಯಗಳಿದೆ ಕಲಿಯೋದಕ್ಕೆ. ಬೇರೆ ವಿಷಯಗಳನ್ನ ಕಲಿಯೋಕೆ ಇಷ್ಟ ಇಲ್ಲದೆ ಹೋದ್ರೆ ಸಾಕು, ಪಾಠದ ವಿಷಯನೇ ಚೆನ್ನಾಗಿ ಕಲ್ತ್ಕೊಂಡು ಮುಂದಕ್ಕೆ ಹೋಗುತ್ತೆ ಮಗು.
ಶಾಲೆಯಲ್ಲಿ ಬೇಕಾದಷ್ಟು ಏನೇನೋ ಚಟುವಟಿಕೆಗಳಿರುತ್ತೆ, ಅದರಲ್ಲೇ ಪಾರ್ಟಿಸಿಪೇಟ್ ಮಾಡಲಿ. ಹೊರಗಡೆ ಬಂದು ತಿರುಗಿ ಮನೆಗೆ ಬಂದು ಮತ್ತೆ ತಿರುಗಿ ಅಲ್ಲಿಗೆ ಕಳಿಸೋದು ಇಲ್ಲಿಗೆ ಕಳಿಸೋದು ಆ ವಿಷಯ ಬೇಕಾಗೇ ಇಲ್ಲ. ಅದರಲ್ಲೇ ಸಂತೋಷವಾಗಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಇದ್ರೇನೆ ಕಲಿಕೆ ಚೆನ್ನಾಗಾಗುತ್ತೆ. ಸೊ ಅದರ ವಿಷಯ ನಾನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಮಕ್ಕಳಿಗೆ ಜಾಸ್ತಿ ಒತ್ತಡ ತರದೆ ಬೇರೆ ಬೇರೆ ವಿಷಯಗಳಲ್ಲಿ ನೀವು ಯೋಚನೆ ಮಾಡಿ ಮಕ್ಕಳಿಗೆ ಏನೊಂದನ್ನು ಕಲಿಸೋಕ್ಕೂ ಮುಂಚೆ ಏನೊಂದನ್ನು ಚಟುವಟಿಕೆಗಳನ್ನು ಹಾಕೋಕ್ಕೂ ಮುಂಚೆ, ಇಲ್ಲಾಂದರೆ ಫ್ರೀಯಾಗಿ ಬಿಡಬೇಕಲ್ಲ. ಸ್ವಲ್ಪನಾದರೂ ಮಕ್ಕಳಿಗೆ ಫ್ರೀಡಮ್ ಬೇಡವಾ? ತನ್ನ ಆಟ ತಾನು ಏನು ಬೇಕೋ ಆ ಖುಷಿ ಆಟ ಆಡ್ಕೊಳ್ಳೋಕ್ಕೆ, ತನಗೇನು ಬೇಕೋ ಅದನ್ನ ಕಲಿಯೋಕ್ಕೆ, ತನಗೇನು ಬೇಕೋ ಅದನ್ನ ಮಾಡೋದಕ್ಕೆ. ನಮಗೆ ಹೇಗೆ ಇವಾಗ ಈ ವಯಸ್ಸಿನಲ್ಲೂ ಅನಿಸುತ್ತೋ, ಯಾರು ನಮ್ಮ ಮೇಲೆ ಭಾರ ಹಾಕೋದು ಬೇಡ, ನನಗೇನು ಇಷ್ಟನೋ ನಾನು ಅದನ್ನ ಮಾಡ್ತೀನಿ ಅಂತ ನಮಗೇನು ಅನಿಸುತ್ತೋ ಮಕ್ಕಳಿಗೂ ಅನ್ನಿಸ್ತಾ ಇರುತ್ತೆ. ಮಕ್ಕಳಿಗೂ ಅಷ್ಟೇ ಬೇಜಾರಾಗ್ತಾ ಇರುತ್ತೆ, ಮಕ್ಕಳಿಗೂ ಅಷ್ಟೇ ಕೋಪನೂ ಬರ್ತಿರುತ್ತೆ. ಆದರೆ ಯಾವುದು ಪಾಪ ತೋರಿಸ್ಕೊಳಕ್ಕಾಗಲ್ಲ. ಅದ್ಮಿ ಹಿಡ್ಕೊಂಡು ಎಲ್ಲ ರೀತಿಯಲ್ಲೂ ಆರೋಗ್ಯದ ಮೇಲೂ ಪರಿಣಾಮ ಬರೋದಕ್ಕೆ ಶುರು ಆಗುತ್ತೆ. ಇವಾಗ ಸ್ವಲ್ಪ ಏನು ಬೆಳವಣಿಗೆ ಪರಿಣಾಮ ಆಗುತ್ತೆ ಈ ಮಕ್ಕಳಿಗೆ ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಈ ಥರ ಒತ್ತಡಗಳನ್ನ ಮಕ್ಕಳ ಮೇಲೆ ತಗೊಂಡ್ಬಂದರೆ ಆ ಮಕ್ಕಳಿಗೆ ಮಾಡೋಕ್ಕಾಗದೇ ಇರೋದನ್ನ ಮಾಡು ಅಂತ ಬಲವಂತ ಮಾಡೋಕ್ಕೆ ಶುರು ಮಾಡಿದ್ರೆ ಏನು ಪರಿಣಾಮ ಆಗ್ಬೋದು, ಯಾವ್ಯಾವ ಬೆಳವಣಿಗೆನಲ್ಲಿ ಮಕ್ಕಳಿಗೆ ಪರಿಣಾಮ ಬರುತ್ತೆ, ಅದು ಮುಂದೆ ಯಾವ ರೀತಿಯಲ್ಲಿ ಅದು ಕಷ್ಟ ಕೊಡೋಕ್ಕೆ ಶುರು ಆಗುತ್ತೆ ಅನ್ನೋದು ಒಂದು ಸ್ವಲ್ಪ ತಿಳ್ಕೊಳ್ಳೋಣ, ಸರಿನಾ? ಈ ರೀತಿ ಮಕ್ಕಳಿಗೆ ವಯಸ್ಸಿಗೆ ಮೀರಿದ ಚಟುವಟಿಕೆಗಳು, ಅವರಿಗೆ ಮಾಡೋಕ್ಕಾಗದೇ ಇರುವಂಥ ಚಟುವಟಿಕೆಗಳು, ಅವರಿಗೆ ಯಾವುದು ಮನಸ್ಸಿಗೆ ಸಂತೋಷ ಕೊಡುತ್ತೋ ಅದನ್ನು ಮಾಡದೇ ಇರುವಂಥ ಚಟುವಟಿಕೆಗಳು, ಇದೆಲ್ಲನೂ ಒಂದು ರೀತಿಯಲ್ಲಿ ನಕಾರಾತ್ಮಕವಾಗಿ ಅವರ ಬೆಳವಣಿಗೆಗೆ ಬಾಲ್ಯದಲ್ಲಿ ತುಂಬ ಪರಿಣಾಮ ಉಂಟಾಗುತ್ತೆ. ಬಾಲ್ಯದಲ್ಲಿ ಬೆಳವಣಿಗೆನೇ ಆರಂಭ ಆಗುವಂಥ ಒಂದು ವಿಷಯ, ಆರಂಭದ ಸ್ಟೇಜ್ ಅಂತೀವಿ ಅದನ್ನ, ಅಲ್ವಾ? ಅವಾಗ ತಾನೇ ಮಗು ಹುಟ್ಟಿದ ಮತ್ತೆ ಎಲ್ಲಾನು ಒಂದೊಂದಾಗಿ ಬೆಳ್ಕೊಂಡು, ಒಂದು ಮಗು ಹುಟ್ಟಿದ ತಕ್ಷಣ ಯಾವ ಮಗುನು ಎದ್ದು ನಿಂತು ಓಡಿ ಎಲ್ಲ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಬೆಳವಣಿಗೆ ಆಗ್ಬೇಕಲ್ವಾ? ಒಂದೊಂದಾಗಿ ಹಂತವಾಗಿ ಯಾವ ಒಂದು ಬೆಳವಣಿಗೆಯನ್ನು ಹಂತವಾಗೇ ಹಾಕ್ಕೊಂಡು ಹೋಗ್ಬೇಕು. ಸುಮ್ಮನೆ ಒಂದರಿಂದ ಅಲ್ಲೆಲ್ಲೋ ಹೋಗಿ ಜಂಪ್ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಮಗು ಹುಟ್ಟಿದ ಮತ್ತೆ ನಿಧಾನವಾಗಿ ಶಾರೀರಿಕವಾಗಿ ಬೆಳವಣಿಗೆನೇ ನೀವು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ನಡೆಯೋಕೆ ಅಂತ ಶುರು ಮಾಡೋದು 1-1.5 ವರ್ಷ ಅಷ್ಟೊತ್ತಿಗೆ ನಡೆಯೋದಕ್ಕೆ ಚೆನ್ನಾಗಿ ಬರೋದಕ್ಕೆ ಶುರು ಆಗುತ್ತೆ ಮಕ್ಕಳಿಗೆ. ಸೊ ಅಷ್ಟು ದಿನ ತಗೊಳುತ್ತೆ ಅಲ್ವಾ? ಸೊ ಒಂದೇ ಸಲಕ್ಕೆ ನೀನು ನಿಂತ್ಕೊಂಡು ನಡಿ ಅಂತ ಹೇಳಕ್ಕಂತೂ ಆಗೋದಿಲ್ಲ. ಅದೇ ರೀತಿಯಲ್ಲಿ ಎಲ್ಲತ್ರಲ್ಲೂ ಎಲ್ಲ ಬೆಳವಣಿಗೆನಲ್ಲೂ ಹಂತವಾಗಿ ಆಯಾಯ ವಯಸ್ಸಿಗೆ ಏನೇನು ಕಲಿಬೇಕೋ ಅದನ್ನು ಕಲಿತ್ಕೊಂಡು ಮುಂದಕ್ಕೆ ಹೋಗಬೇಕು. ಆಯಾಯ ವಯಸ್ಸಿಗೆ ಏನು ಕಲಿಬೇಕೋ ಅದನ್ನು ಕಲಿಸೋದೇ ಜವಾಬ್ದಾರಿ ಪೋಷಕರದು. ಯಾವ ರೀತಿ ಕಲಿಸ್ಬೇಕು ಅನ್ನೋ ಜವಾಬ್ದಾರಿ ಮಗುವಿಗೆ ಯಾವ ಒಂದು ಒತ್ತಡನೂ ಕೊಡದೆ, ಆ ಮಗುವಿಗೆ ಮನಸ್ಸಿಗೆ ಯಾವ ಒಂದು ಮಾನಸಿಕವಾಗಿ ಯಾವ ಒತ್ತಡಗಳು ಇಲ್ಲದೆ ಖುಷಿಯಾಗಿ ಸಂತೋಷವಾಗಿ ಕಲಿಕೆಗೆ ಅವಕಾಶ ಮಾಡಿಕೊಡ್ಬೇಕು, ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ಬೇಕು. ಅದೇ ಜವಾಬ್ದಾರಿ, ಮುಖ್ಯ ಜವಾಬ್ದಾರಿ. ಸೊ ಯಾವ್ಯಾವ ರೀತಿಯಲ್ಲಿ ಪರಿಣಾಮ ಉಂಟಾಗುತ್ತೆ ಈ ತರಹ ಒತ್ತಡಗಳು ಶುರು ಆದರೆ? ಬೇಗ ವಯಸ್ಸಿಗೆ ಮೀರಿದ ಜವಾಬ್ದಾರಿಗಳು ಬರೋಕ್ಕೆ ಶುರು ಆಗುತ್ತೆ ಮಕ್ಕಳಿಗೆ. ಅದನ್ನು ಖಂಡಿತವಾಗ್ಲೂ ಅದನ್ನು ನಿಭಾಯಿಸೋಕ್ಕಾಗೋದಿಲ್ಲ ಮಕ್ಕಳಿಗೆ. ತುಂಬ ಸಿಕ್ಕಾಪಟ್ಟೆ ಒತ್ತಡದಲ್ಲಿ ಸಿಕ್ಕಾಕೊಂಡು ಹೇಗೆ ಇನ್ನು ಮಕ್ಕಳು ಅವ್ರಗಳಿಗೆ ಅದನ್ನ ಏನು ಮಾಡಬೇಕು, ಹೇಗೆ ಅದನ್ನ ಸರಿ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ, ಯಾರ ಹತ್ರ ಹೋಗಿ ಹೇಳ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಆದರೆ ಅದರ ಪರಿಣಾಮ ಯಾವಾಗ ಗೊತ್ತಾಗೋಕ್ಕೆ ಶುರು ಆಗುತ್ತೆ ಅಂದರೆ ಶಾರೀರಿಕವಾಗಿ ಬೆಳವಣಿಗೆ ಆಗ್ತಾ ಇರೋದ್ರಲ್ಲೂ ಗೊತ್ತಾಗುತ್ತೆ, ಮಾನಸಿಕವಾಗಿ ಒತ್ತಡಗಳು ಉಂಟಾಗಿ ಅದರಿಂದನೂ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಸೊ ಮಕ್ಕಳಿಗೆ ಬೆಳವಣಿಗೆನಲ್ಲಿ ಶಾರೀರಿಕ ಬೆಳವಣಿಗೆ ತುಂಬ ಇಂಪಾರ್ಟೆಂಟು. ಮೊದಲು ಆರೋಗ್ಯವಾಗಿ ಮಕ್ಕಳು ಬೆಳಿಬೇಕು ಅನ್ನೋದೇ ಮುಖ್ಯವಾದ ವಿಷಯ ಅಲ್ವಾ? ಬಾಲ್ಯ ಅಂದರೆ ನಮಗೆ ತಕ್ಷಣಕ್ಕೆ ಮನಸ್ಸಿಗೆ ಅನ್ಸೋದೇನು ಅಂದರೆ ಖುಷಿಯಾಗಿ ಮಕ್ಕಳು ಆಟ ಆಡಿಕೊಂಡು ಇರುವಂಥದ್ದನ್ನೇ ನಾವು ಬಾಲ್ಯ ಅಂತ ಅಂದ್ಕೊಳ್ತೀವಿ. ಖುಷಿಯಾಗಿ ಆಡಿಕೊಂಡು ಮಾತಾಡಿಕೊಂಡು ತಂದೆ ತಾಯಿಯರ ಹತ್ರ ಆಟ ಆಡಿಕೊಂಡು ಆ ಥರ ಇರುವಂಥ ಒಂದು ಸನ್ನಿವೇಶನ ನಾವು ಬಾಲ್ಯ ಅಂತ ಅಂದ್ಕೊಳ್ತೀವಿ ಅಲ್ವಾ? ಆ ಥರ ಬಾಲ್ಯನ ಈ ಪರಿಸರ ಇವಾಗ ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಟ್ಟಿದೆ ಒಂಥರ. ಹಾಗೆ ನೀವು ಮಕ್ಕಳನ್ನ ಆಟಕ್ಕೆ ಇದಕ್ಕೆ ಬಿಡದೆ ಹೋದರೆ ಮೊಬೈಲ್ ಹತ್ರ ಬಂದು ಕೂತ್ಕೊಂಡು ಮೊಬೈಲ್ ಅಡಿಕ್ಷನ್ ಅನ್ನೋದು ಒಂದು ದೊಡ್ಡ ಒಂದು ಸಮಾಚಾರ ಆಗಿದೆ. ಅದರಲ್ಲಿ ಕೂತ್ಕೊಂಡು ಏನೋ ಒಂದು ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ತರಹ ಒಂದು ಪರಿಸ್ಥಿತಿ ಇವಾಗ. ಮುಖ್ಯವಾಗಿ ತಂದೆ ತಾಯಿಯರಾಗಿ ತಿಳ್ಕೊಬೇಕಾಗಿರುವಂಥ ಒಂದು ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ಮಗುವಿಗೂ
ಅವರದ್ದೇ ಆದ ಒಂದು ವ್ಯಕ್ತಿತ್ವ ಇರುತ್ತೆ, ಹುಟ್ಟಿನಿಂದಲೇ ಅವರದ್ದೇ ಆದ ಒಂದು ಆಸಕ್ತಿಗಳಿರುತ್ತೆ. ಅದನ್ನು ಬೆಳೀತಾ ಬೆಳೀತಾ ಅದನ್ನು ತೋರ್ಪಡಿಸ್ತಾ ಹೋಗ್ತಾರೆ. ಆ ಮಕ್ಕಳಿಗೆ ತನಗೆ ಏನು ಆಸಕ್ತಿ ಇದೆ ಅನ್ನೋದು ಒಂದು ಸ್ವಲ್ಪ ಗಮನಿಸಿದ್ರೆ ಗೊತ್ತಾಗುತ್ತೆ ಮಕ್ಕಳಿಗೆ, ಅವ್ರಿಗೆ ಆಸಕ್ತಿ ಜಾಸ್ತಿ ಇದೆ ಅಂತ ಬಿಟ್ಟು ಅಂತ. ಸೊ ಸುಮ್ಮನೆ ಯಾರೋ ಏನೋ ಒಂದು ಚಟುವಟಿಕೆಯಲ್ಲಿ ಹಾಕಿ ಕಳಿಸ್ತಾ ಇದ್ದಾರೆ ತಮ್ಮ ಮಕ್ಕಳನ್ನ ಅಂತ ಹೇಳಿಬಿಟ್ಟು ಅಂತ ನಾವು ಆ ಥರ ಮಾಡೋದಕ್ಕೆ ಬದಲು, ನನ್ನ ಮಗುವಿಗೆ ಏನು ಆಸಕ್ತಿ ಇದೆ, ನನ್ನ ಮಗು ಯಾತ್ರಲ್ಲಿ ಕಲಿಕೆ ಚೆನ್ನಾಗಿ ಕಲಿಯುವಂಥ ಒಂದು ಶಕ್ತಿ ಇದೆ ಮಗುಗೆ, ಅದನ್ನು ನಾವು ಗಮನಿಸಿ ತಿಳ್ಕೊಂಡು ಆ ಒಂದು ಚಟುವಟಿಕೆಗೆ, ಆ ಒಂದು ಕ್ಲಾಸ್ಗೆ ಕಳಿಸೋದಕ್ಕೆ ಶುರು ಮಾಡಿದ್ರೆ ಖುಷಿಯಾಗಿ ಮಕ್ಕಳು ಕಲಿಯೋದಕ್ಕೂ ಇಷ್ಟ ಆಗುತ್ತೆ. ಆಮೇಲೆ ಅದರಲ್ಲೇ ಅವ್ರು ಚೆನ್ನಾಗಿ ಮುಂದಕ್ಕೆ ಬರೋದಕ್ಕೂ ಸಾಧ್ಯತೆ ಇದೆ. ಜೊತೆಗೆ ಅದು ಸಂತೋಷವಾಗಿ ಕಲಿತಾ ಇರೋದ್ರಿಂದ, ಖುಷಿಯಾಗಿ ಹೋಗಿ ಕಲಿತಾ ಇರೋದ್ರಿಂದ ಅವರ ಪಾಠದ ವಿಷಯದಲ್ಲೂ ಅವರಿಗೆ ಒಳ್ಳೆಯ ಒಂದು ಆಸಕ್ತಿ ಹುಟ್ಕೊಳ್ಳುತ್ತೆ, ಬೇಜಾರಿಲ್ಲದೆ ಓದ್ತಾರೆ, ಕಲಿತಾರೆ. ಸೊ ಪ್ರತಿಯೊಂದಕ್ಕೂ ಆ ಮಗುವಿನ ಅವಶ್ಯಕತೆ ಏನು, ಮಗುಗೆ ಏನು ಬೇಕು, ಅವನ ಕಲಿಕೆ ಏನು, ಯಾತ್ರೆಯಲ್ಲಿ ಸಾಮರ್ಥ್ಯತೆ ಇದೆ ಅಂತ ತಿಳ್ಕೊಂಡು ಯಾವ ಮಗುವಿಗೂ ಹೋಲಿಸದೆ ನನ್ನ ಮಗು ಒಂದು ಅವನದ್ದೇ ಆದ ಒಂದು ವಿಶಿಷ್ಟವಾದ ಒಂದು ಕಲಿಕೆಯ ಸಾಮರ್ಥ್ಯತೆ ಇದೆ, ಅದನ್ನು ನಾನು ಕಲಿಸೋಣ. ಸ್ಕೂಲಿಗೆ ಕಳಿಸೋದು ಒಂದು ಕಡೆ ಆದರೆ, ಯಾತ್ರೆಯಲ್ಲಿ ಅದಕ್ಕೆ ಆಸಕ್ತಿ ತೋರಿಸ್ತಾ ಇದೆಯೋ, ಯಾತ್ರೆಯಲ್ಲಿ ಅದಕ್ಕೆ ಖಂಡಿತವಾಗ್ಲೂ ಮುಂದೆ ಬರೋದಕ್ಕೆ ಸಾಧ್ಯತೆ ಇದೆ ಅನ್ನೋದು ತಾಯಿ ತಂದೆಯರು ಗಮನಿಸಿದ್ರೆ ಆ ಒಂದು ಕ್ಲಾಸ್ಗೆ ಸೇರಿಸಿ ಅದನ್ನು ಪ್ರೋತ್ಸಾಹ ಕೊಟ್ಟು ಅದನ್ನು ಬೆಳೆಸಿದ್ರೆ ಒಳ್ಳೆಯದು. ಆದರೆ ಸುಮ್ಮನೆ ಅದು ಇದು ಅಂತ ಬಿಟ್ಟು ಅಂತ ಅವರಿದನ್ನು ಕಲಿಸ್ತಾರೆ ಇವರಿದನ್ನು ಕಲಿಸ್ತಾರೆ ಅಂತ ಎಲ್ಲದಕ್ಕೂ ತಳ್ಕೊಂಡು ಅದಕ್ಕೆ ಇಷ್ಟ ಇಲ್ಲದೆ ಇದ್ರೂ ಬೇಜಾರು ಮಾಡಿಕೊಂಡು ಹತ್ಕೊಂಡು ಹೋಗೋ ಅಂಥ ಸ್ಥಿತಿಗೆ ತರಬಾರ್ದು ಮಕ್ಕಳನ್ನ. ಒತ್ತಡ ಅನ್ನೋದು ಚಿಕ್ಕ ಮಕ್ಕಳಿಂದನೇ ಶುರು ಆಗುತ್ತೆ. ಯಾವಾಗ ತಂದೆ ತಾಯಿಯರು ಒತ್ತಡ ಹಾಕೋಕ್ಕೆ ಶುರು ಮಾಡ್ತಾರೋ, ಆಮೇಲೆ ಪ್ರತಿಯೊಂದು ಸಲನೂ ಚೆನ್ನಾಗೇ ಮಾಡಬೇಕು, ಏನು ಮಾಡಿದ್ರು ಚೆನ್ನಾಗೇ ಎಲ್ಲನೂ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತೆ ತಾಯಿ ತಂದೆಯರಿಗೆ. ಅದನ್ನು ಮಕ್ಕಳು ತುಂಬ ಬೇಗ ಅರ್ಥಕೊಳ್ತಾರೆ. ಓಹೋ, ನಮ್ಮ ಅಪ್ಪ ಅಮ್ಮ ನನಗೆ ಈ ತರಹ ಮಾಡಿದ್ರೇ ಖುಷಿ ಪಡೋದು, ಇಲ್ಲಾಂದರೆ ಇಲ್ಲ ಅನ್ನೋದು. ಸೊ ಅದು ಖಂಡಿತವಾಗ್ಲೂ ಚಿಕ್ಕ ಮಕ್ಕಳಿಗೂ ಮಾನಸಿಕ ಒತ್ತಡ ಶುರು ಆಗುತ್ತೆ. ಸೊ ಅದನ್ನು ಖಂಡಿತವಾಗ್ಲೂ ನಾವು ಬೆಳೆಸಬಾರ್ದು. ಅದಕ್ಕೆ ಗಮನ ಕೊಟ್ಟು ಆ ಮಗುವಿಗೆ ಯಾವುದು ತನಗೆ ಸಂತೋಷವಾಗಿ ಕಲಿಯೋಕ್ಕೆ ಆಸಕ್ತಿ ಇದೆಯೋ, ಸಂತೋಷದಿಂದ ಹೋಗಿ ಕಲ್ತ್ಕೊಂಡು ಬರುತ್ತೋ ಅಂತಹ ಒಂದು ಕ್ಲಾಸ್ಗೆ ಹಾಕ್ಬಿಟ್ಟು ನೀವೇನು ಬೇಕಾದ್ರೂ ಕಲಿಸ್ಬೋದು. ಆದರೆ ಒಂದೇ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಎಲ್ಲ ಬಾಲ್ಯದಲ್ಲಿ ಮಕ್ಕಳು ಪ್ರತಿಯೊಂದನ್ನು ಆಟದ ಮೂಲಕನೇ ಜಾಸ್ತಿ ಕಲಿಯೋದು. ಪ್ರತಿಯೊಂದು ವಿಷಯನೂ ಆಟದ ಮೂಲಕ ಕಲಿಕೆ ಸಾಧ್ಯ. ಆ ಆಟನ ಬಿಟ್ಬಿಟ್ಟು ಬೇರೆ ಏನೇನೆಲ್ಲ ಮಾಡೋಕ್ಕೆ ಹೋದ್ರೂ ಅದರ ಪರಿಣಾಮ ವ್ಯತ್ಯಾಸವಾಗೇ ಇರುತ್ತೆ. ಸೊ ಆಟಕ್ಕೆ ತುಂಬ ಗಮನ ಕೊಡಬೇಕು. ಆಟಕ್ಕೆ ಒಂದಷ್ಟು ಸಮಯ ಇಡಲೇಬೇಕು ಮಕ್ಕಳಿಗೆ. ಮಿಕ್ಕಿದ ಮಕ್ಕಳ ಜೊತೆನೆಲ್ಲ ಆಟ ಆಡೋದಾಗಲಿ, ಮನೆಯಲ್ಲಿರೋರ ಜೊತೆನೆಲ್ಲ ಆಟ ಆಡಿದ್ರು ಸರಿ, ಹೇಗಾದ್ರೂ ಸರಿ, ಒಂದು ಆಟ ಅನ್ನೋದು ಒಂದು ಇದ್ದೇ ಇರಬೇಕು. ಆಟದ ಮೂಲಕ ಎಲ್ಲ ಲೈಫ್ ಸ್ಕಿಲ್ಸೂ ಆಟದ ಮೂಲಕನೇ ಮಕ್ಕಳು ಕಲಿಯೋಕ್ಕೆ ಶುರು ಮಾಡೋದು. ಒಂದು ಸೋಲು ಅನ್ನೋದು ಆಟದಿಂದನೇ ಕಲಿಯೋದು. ಸೋತ್ರೆ ಅದನ್ನು ತಿರುಗಿ ನಾವು ಹೇಗೆ ಗೆದ್ದು ಬರಬೇಕು ಅಂತ ತಿಳ್ಕೊಳ್ಳೋದು ಆಟದ ಮೂಲಕನೇ. ಸೋತ್ರೆ ಅಯ್ಯೋ ಸೋತೋದೆ ಅಂತ ಬಿಟ್ಟು ಅಂತ ದುಃಖ ಪಟ್ಕೊಂಡು ಕೂತ್ಕೊಳ್ಳೋದು, ತಿರುಗಿ ಹೋಗಿ ಛಲ ಹುಟ್ಟಿಸಿ ಗೆಲ್ಲೋ ಅಂತ ಒಂದು ಮನೋಭಾವನೆನೂ ಕೊಡುತ್ತೆ ಆ ಆಟ. ಸೊ ಅದು ಯಾವಾಗಿಂದ ಶುರು ಆಗುತ್ತೆ? ಚಿಕ್ಕ ವಯಸ್ಸಿಂದನೇ ಶುರು ಆಗುತ್ತೆ. ಇವಾಗ ಫೇಲ್ಯೂರ್ ಅನ್ನೋದು ಒಂದು ದೊಡ್ಡ ವಿಷಯ ಆಗಿದೆ. ಒಂದು ಸ್ವಲ್ಪ ಏನಾದ್ರೂ ಫೇಲ್ಯೂರ್ ಆಗಿಬಿಟ್ರೆ ಅಪ್ಪ ಅಮ್ಮನೂ ಅಳ್ತಾ ಕೂತಿರ್ತಾರೆ, ಏನೋ ಕಡಿಮೆ ಮಾರ್ಕ್ಸ್ ಬಂದ್ಬಿಟ್ರೆ ಅಳ್ತಾರೆ. ರಿಯಾಲಿಟಿ ಶೋಸ್ನ ನೋಡ್ತೀವಿ, ಎಷ್ಟು ಟೆನ್ಷನಲ್ಲಿ ಕೂತಿರ್ತಾರೆ ಅಪ್ಪ ಅಮ್ಮ, ಮಗು ಚೆನ್ನಾಗಿ ಮಾಡುತ್ತಾ ಇಲ್ವಾ ಅಂತ. ಅದೇನಾದರೂ ಮಾಡದೆ ಹೋದರೆ ಇವ್ರಿಗೆ ಕಣ್ಣಲ್ಲಿ ನೀರು, ಇವರೇ ಏನೋ ಸೋತಂಗೆ ನಿಂತ್ಕೊಂಡಿರ್ತಾರೆ. ಸೊ ಆ ಥರ ಒತ್ತಡ ತುಂಬ, ಎಲ್ರಿಗೂ ಒತ್ತಡ, ಅದು ಮಗುವಿಗೂ ಒತ್ತಡ, ತಂದೆ ತಾಯಿಗೂ ಒತ್ತಡ. ಆ ತರಹ ಸ್ಥಿತಿಗೆ ನಾವು ಖಂಡಿತ ಮಕ್ಕಳನ್ನ ಕರ್ಕೊಂಡು ಹೋಗಬಾರ್ದು. ಅದನ್ನು ಮೊದಲು ನಾವು ತಿಳ್ಕೊಬೇಕಾಗಿರುವಂಥ ವಿಷಯ. ಆಟ ಅನ್ನೋದು ಎರಡು ರೀತಿಯಲ್ಲಿ ಮಕ್ಕಳಿಗೆ ನಾವು ಕೊಡ್ಬೋದು. ಒಂದು, ಮಗುವಿಗೆ ತುಂಬ ಆಸಕ್ತಿ ಇರುವಂಥ ಒಂದು ಏನಾದರೂ ಒಂದು ಆಟ ಇರ್ಬೋದು. ಫುಟ್ಬಾಲ್ ಹೋಗಿ ಆಡೋದಕ್ಕೆ ಇಷ್ಟ ಇರ್ಬೋದು, ಇಲ್ಲಾಂದರೆ ಕ್ರಿಕೆಟ್ ಆಡೋದಕ್ಕೆ ಇಷ್ಟ ಇರ್ಬೋದು. ಸೊ ಈ ತರಹ ಆಟಗಳನ್ನ ಆಡೋದಕ್ಕೆ ಕೋಚಿಂಗ್ ಕ್ಲಾಸಿಗೆ ಸೇರಿಸೋದು, ಅದನ್ನು ಆಡೋದಕ್ಕೆ ಬಿಡೋದು, ಅದು ಒಂದು ಕಡೆ. ಇನ್ನೊಂದು ತುಂಬ ಮುಖ್ಯವಾದ ವಿಷಯ, ಅದರಲ್ಲೂ ಬಾಲ್ಯದಲ್ಲಿ ತುಂಬ ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಫ್ರೀಯಾಗಿ ಆಟ ಆಡೋದು. ಅಕ್ಕಪಕ್ಕದ ಮನೆಯ ಮಕ್ಕಳ ಜೊತೆಯಲ್ಲಿ ಆಟ, ಶಾಲೆಯಲ್ಲಿ ಫ್ರೀಯಾಗಿ ಆಟಗಳು ಆಡ್ಕೊಂಡಿರೋದು. ಅದಕ್ಕೆ ಆಟಕ್ಕೆ ಅಂತ ಬಿಟ್ಟು ಅಂತ ಒಂದು ಪೀರಿಯಡ್ ಇದ್ದರೆ
ಏನಾದರೂ ಒಂದು ಆಟನ ಆಡೋದು. ಸೊ ಈ ತರಹ ಆಟನೇ ತುಂಬ ಮುಖ್ಯವಾಗಿ ಬೇಕಾಗುತ್ತೆ ಬಾಲ್ಯದಲ್ಲಿ. ತುಂಬ ಕೋಚಿಂಗ್ ಕ್ಲಾಸ್ಗೆ ಅಂತ ಸೇರಿಸಿದ ಮತ್ತೆ ಅದು ಒಂದು ಕಾಂಪಿಟಿಷನ್ ಲೆವೆಲ್ಗೋಸ್ಕರ ತಯಾರಿ ಮಾಡಿಕೊಂಡು ಕಾಂಪಿಟಿಷನ್ ಲೆವೆಲಲ್ಲಿ ಹೋಗುತ್ತೆ ಅದು. ಸೊ ಕಾಂಪಿಟಿಷನ್ಗೆ ಅಂತ ಬಿಟ್ಟು ಅಂತ ಯಾವ ಒಂದು ಚಟುವಟಿಕೆನಲ್ಲೂ ಯಾವ ಒಂದು ಕ್ಲಾಸ್ಗೂ ಸೇರಿಸೋದು ಬಿಟ್ಟು ಆಸಕ್ತಿ ಏನಿದೆಯೋ ಅದನ್ನು ಕಲೀಲಿ, ಹೋಗಿ ಸಂತೋಷವಾಗಿ ಕೂತ್ಕೊಂಡು ಫ್ರೀಯಾಗಿ ಕಲ್ತ್ಕೊಂಬರ್ಲಿ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗಿ ತಂದೆ ತಾಯಿಯರ ಮನಸ್ಸಿಗೆ ಬರಬೇಕು. ಯಾವತ್ತೋ ಒಂದು ದಿವಸ ಮಗುವಿಗೆ ಕಾಂಪಿಟೇಷನ್ ಲೆವೆಲ್ ಹೋಗ್ತಾನೆ, ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಆವಾಗ ಕಾಂಪಿಟೇಷನ್ ಕಳಿಸೋದು ಅದು ಬೇರೆ ವಿಷಯ. ಬಟ್ ಶುರುವಿನಲ್ಲೇ ಒಂದು ಕಾಂಪಿಟೇಷನ್ಗೆ ಹೋಗಬೇಕು ಅಂತ ಬಿಟ್ಟು ಅಂತ ಒಂದು ಆಟಕ್ಕೆ ಸೇರಿಸಿದ್ರು ಸರಿ, ಆಟದ ಕೋಚಿಂಗ್ ಸೇರಿಸಿದ್ರು ಸರಿ, ಬೇರೆ ಏನು ಕೋಚಿಂಗ್ ಸೇರಿಸಿದ್ರು ಸರಿ, ಅದನ್ನು ಮಾಡೋಕ್ಕೆ ಶುರು ಮಾಡಿದ್ರೆ ತುಂಬ ಒತ್ತಡ ಶುರು ಆಗುತ್ತೆ. ಕಲಿಕೆಗೂ ಒಂದು ಪ್ರಾಬ್ಲಮ್ ಬರುತ್ತೆ. ಈ ಆಸಕ್ತಿ ಇದ್ರೂ ಒತ್ತಡದಿಂದ ಅಯ್ಯೋ ಬೇಡಪ್ಪ ಇದನ್ನೇನೋ ಕಲಿತ್ರೆ ಸುಮ್ಮನೆ ಈ ತರಹ ಪ್ರಾಬ್ಲಮ್ ನನಗೆ ಹಂಗೆ ಅಂತ ಅದು ಬಿಡೋಕ್ಕೆ ಶುರು ಆಗುತ್ತೆ. ಮಕ್ಕಳಿಗೆ ಆಸಕ್ತಿನೂ ಹೊರಟೋಗುತ್ತೆ. ಸೊ ಆಟ ಅನ್ನೋದು ಒಂದು 10 ನಿಮಿಷ, ಒಂದು 15 ನಿಮಿಷ, ಇಲ್ಲ ಒಂದು 20 ನಿಮಿಷ ಮಕ್ಕಳ ಜೊತೆಯಲ್ಲಿ ಫ್ರೀಯಾಗಿ ಏನೋ ಒಂದು ಓಡ್ಕೊಂಡು ಮಾಡ್ಕೊಂಡು ಆಟ ಆಡೋದು, ಲಗೋರಿ ಆಡೋದಂತೆ, ಏನೋ ಗೋಲಿ ಆಡೋದಂತೆ, ಬುಗುರಿ ಆಡೋದಂತೆ ಅಂತ ಮೊದಲೆಲ್ಲ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಇತ್ತು. ಇವಾಗ ಅದೆಲ್ಲ ಇಲ್ಲದೆ ಹೋದ್ರೂ ಏನೋ ಒಂದು ಆಟ ಹೊರಗಡೆ ಫ್ರೀಯಾಗಿ, ಅಲ್ಲಿ ಯಾರು ಏನು ಹೇಳೋದು ಬೇಕಿಲ್ಲ, ಅಲ್ಲಿ ಕೋಚಿಂಗ್ ಏನೂ ಬೇಕಿಲ್ಲ, ಫ್ರೀಯಾಗಿ ಆಡೋವಂಥ ಒಂದು ಆಟದ ಅವಶ್ಯಕತೆ ತುಂಬ ಇದೆ. ಅದನ್ನು ದಯವಿಟ್ಟು ತಂದೆ ತಾಯಿಯರು ಖಂಡಿತ ಮಾಡಿದ್ರೆ ತುಂಬ ಒಳ್ಳೆಯದು. ಮಕ್ಕಳ ಎಲ್ಲ ರೀತಿಯಲ್ಲೂ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ. ಶಾರೀರಿಕ ಬೆಳವಣಿಗೆಗಾಗಲಿ, ಮಾನಸಿಕವಾಗಿ ಖುಷಿಯಾಗಿರೋದ್ರಿಂದ ಮನಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಖುಷಿಯಾಗಿ ಕಲಿಕೆಗೂ ತುಂಬ ಸಹಾಯ ಮಾಡುತ್ತೆ. ಯಾಕೆಂದರೆ ಮನಸ್ಸು ಹಗುರವಾಗಿದ್ದರೆ, ಮನಸ್ಸು ಸಂತೋಷವಾಗಿದ್ದರೆ, ಮನಸ್ಸಿನಲ್ಲಿ ಯಾವ ಒತ್ತಡವೂ ಇಲ್ಲದೆ, ಭಯ ಇಲ್ಲದೆ ಇದ್ದರೆ ಯಾವುದನ್ನು ಬೇಕಾದ್ರೂ ಕಲಿಯುವಾಗ ನಾವು ಆಸಕ್ತಿಯಿಂದ ಕೂತ್ಕೊಂಡು ಕಲಿಬಹುದು, ಖುಷಿಯಾಗಿ ಕಲಿಬಹುದು. ಸೊ ಅದರಿಂದ ಆ ಒಂದು ಪರಿಸರನ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಆಲ್ರೆಡಿ ಶಾಲೆಯ ಪಾಠದ ವಿಷಯದಲ್ಲೇ ಒಂದಷ್ಟು ಒತ್ತಡ ಇದ್ದೇ ಇರುತ್ತೆ, ಅದು ತಪ್ಸಕ್ಕಾಗೋದಿಲ್ಲ. ಸೊ ಅಲ್ಲಿ ಆ ಒತ್ತಡದಕ್ಕಿಂತ ಜೊತೆಗೆ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಒತ್ತಡಗಳು ಶುರು ಆಗಿಬಿಟ್ರೆ, ಈ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಅವರವರ ಆಸಕ್ತಿಗೆ, ಅವರವರ ಇಷ್ಟಕ್ಕೆ, ಅವರವರ ಸಂತೋಷಕ್ಕೆ ಕಲಿಯುವಂಥ ವಿಷಯ. ಅಲ್ಲಿ ಒತ್ತಡವೇ ಇರಬಾರ್ದು. ಅದು ಅಲ್ಲಿ ಒತ್ತಡ ಶುರು ಆಗಿಬಿಟ್ರೆ ಮನಸ್ಥಿತಿ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಯಾವ ತರಹ ಬಾಲ್ಯ ಇರುತ್ತೆ ಮಕ್ಕಳಿಗೆ ಅಂತ ಒಂದು ನಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಸೊ ದಯವಿಟ್ಟು ಅದರ ಬಗ್ಗೆ ಒಂದು ಸ್ವಲ್ಪ ಎಲ್ಲ ತಂದೆ ತಾಯಿರು ಗಮನ ಕೊಡಬೇಕು. ಯಾವಾಗ ಮಕ್ಕಳಲ್ಲಿ ಈ ಕಾಂಪಿಟಿಷನ್ ಅನ್ನೋ ಭೂತ ಸೇರ್ಕೊಳ್ಳುತ್ತಲ್ಲ, ಆ ಸಿಚುಯೇಷನ್ನು ತುಂಬ ಸರಿಯಾದ ರೀತಿಯಲ್ಲಿ ಯಾವ ಒಂದು ಬೆಳವಣಿಗೆನೂ ಆಗದೇ ಇರುವಂಥ ಒಂದು ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಇಲ್ಲೊಂದು ಸ್ವಲ್ಪ ನಾವು ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡೋಣ. ಇವಾಗ ನೀವು ಮಕ್ಕಳಿಗೆ ಇಷ್ಟ ಇಲ್ಲದೆ ಇರುವಂಥ ಒಂದು ಕಲಿಕೆಗೆ ನೀವು ಅವ್ರನ್ನ ಸೇರಿಸಿದ್ರೆ, ಇಲ್ಲ ತುಂಬ ಒತ್ತಡ ಹೇರ್ಕೊಂಡು ಕಾಂಪಿಟೇಷನ್ ಇದರಲ್ಲೇ ಒಂದು ಕಲಿಕೆನ ಶುರು ಮಾಡಿಸಿದ್ರೆ, ಆಮೇಲೆ ಯಾವಾಗಲೂ ಆ ಮಗು ಗೆಲ್ಲೇಬೇಕು ಅನ್ನೋ ಒಂದು ಒತ್ತಡ ಮಗುವಿನ ಮೇಲೆ ಹಾಕಿದ್ರೆ, ಈ ಒಂದು ಕಾರಣದಿಂದ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ, ಮೊದಲನೇದಾಗಿ ಅದು ಮಾನಸಿಕವಾಗಿ ಒತ್ತಡ ಶುರು ಆಗೋದೇ ಮೊದಲನೆಯ ವಿಷಯ. ಯಾವಾಗ ಮನುಷ್ಯನಿಗೆ ಒತ್ತಡ ಅನ್ನೋದು ಶುರು ಆಗುತ್ತೋ, ಯಾವ ವಯಸ್ಸಾದರೂ ಸರಿ, ಮಕ್ಕಳಾಗಲಿ ದೊಡ್ಡವರಾಗಲಿ, ಒತ್ತಡ ಅಂತ ಶುರು ಆದ ತಕ್ಷಣ ಅದು ಶಾರೀರಿಕ ಬೆಳವಣಿಗೆಗೂ ಖಂಡಿತವಾಗ್ಲೂ ಅದು ಕಷ್ಟ ಕೊಡುತ್ತೆ. ಆಮೇಲೆ ಸಮಯ ಅನ್ನೋದೇ ಇರೋದಿಲ್ಲ ಮಕ್ಕಳಿಗೆ. ಫ್ರೀಯಾಗಿ ಆಟ ಆಡ್ಕೊಂಡು ಅಥವಾ ಫ್ರೀಯಾಗಿ ಏನು ಮಾಡ್ದೇನೆ ಕೂತಿದ್ರು ಪರವಾಗಿಲ್ಲ, ಫ್ರೀಡಮ್ ಬೇಕಲ್ವಾ ಎಲ್ರಿಗೂ. ನಮಗೂ ಒಂದೇ ಸಮಕ್ಕೆ ಕೆಲಸ ಮಾಡ್ತಾ ಇದ್ರೆ ಅಯ್ಯಪ್ಪ ಸ್ವಲ್ಪ ಹೊತ್ತು ಯಾರು ನಮ್ಮನ್ನು ಮಾತಾಡಿಸ್ದೆ ಸ್ವಲ್ಪ ಕೂತ್ಕೊಂಡಿರೋಳಪ್ಪ ಹಾಯಾಗಿ ಎಲ್ಲಾದ್ರೂ ಅಂತ ಅನ್ಸುತ್ತಲ್ವಾ. ಮಕ್ಳಿಗೂ ಅನ್ಸುತ್ತೆ ಹಾಗೇನೇನ, ಅಯ್ಯಪ್ಪ ಇದೇನಿದು ಯಾವಾಗ ನೋಡು ನಮ್ಮ ಹಿಂದೆನೇ ಬಿದ್ದಿದ್ದಾರೆ ಇವ್ರುಗಳು, ಅದನ್ನ ಮಾಡು, ಇದನ್ನ ಮಾಡು, ಇದನ್ನ ಓದು, ಅದನ್ನ ಓದು, ಇದನ್ನ ಮಾಡು, ಕ್ಲಾಸಿಗೆ ಫಸ್ಟ್ ಬಾ, 100ಕ್ಕೆ 100 ಮಾರ್ಕ್ಸ್ ತಗೋ, ಸರಿ ಅದೆಲ್ಲ ಬೇಡಪ್ಪ ನನ್ನ ಪಾಡಿಗೆ ನಾನು ಆಟ ಆಡ್ಕೊಂಬರ್ತೀನಿ ಅಂದರೆ ಅಲ್ಲೂ ಗೆಲ್ಲು ಅಂತಾರೆ. ಇಲ್ಲ ನಾನು ಹಾಡು ಕಲ್ತ್ಕೊಳ್ತೀನಿ, ಹಾಯಾಗಿ ಹೋಗಿ ಏನೋ 1-2 ಹಾಡು ಹಾಡ್ಬಿಟ್ಟು ಬರ್ತೀನಿ ಅಂದರೆ ಅಲ್ಲೂ ನೀನು ಫಸ್ಟ್ ಬರಬೇಕು ಅಂತಾರೆ. ಸೊ ಹೀಗೆ ಪ್ರತಿಯೊಂದೂ ಗೆಲುವಿನ ಹಿಂದೆ ಓಡ್ತಾ ಇರುವಂಥ ಒಂದು ಪರಿಸರ ಆಗಿಬಿಟ್ರೆ ಮಕ್ಕಳಿಗೆ ಮಾನಸಿಕ ಒತ್ತಡ ತುಂಬ ಜಾಸ್ತಿ ಇರುತ್ತೆ. ಆ ಒಂದು ಕಾರಣದಿಂದ ಆ ಒತ್ತಡದಲ್ಲಿ ಓದಿದ್ದು ಕೂಡ ಜ್ಞಾಪಕ ಇರೋದಿಲ್ಲ. ಯಾಕಂದರೆ ಒತ್ತಡದಲ್ಲೇ ಓದ್ತಿರ್ತಾರೆ, ಭಯದಲ್ಲೇ ಓದ್ತಿರ್ತಾರೆ, ಏನಾದರೂ ಓದೋದಿದ್ರು ಪಾಠ ಓದೋದಕ್ಕೂ ಕೂಡ.
ಸೊ ಅಲ್ಲಿ ಪಾಠದಲ್ಲೂ ಒತ್ತಡ ಇದ್ದರೆ ಫಸ್ಟ್ ಬರಬೇಕು, ಸೆಕೆಂಡ್ ಬರಬೇಕು, ಹಾಗೆ ಹಿಂಗೆ ಅಂತ ಅದು ಬೇರೆ ಒಂದು ಒತ್ತಡ ಇದ್ದರೆ ಕಲಿಕೆಗೆ ತುಂಬ ಕಷ್ಟ. ಮಕ್ಕಳಿಗೆ ಭಯ ಇರೋದ್ರಿಂದ ಅಲ್ಲಿ ಮೆದುಳಿನಲ್ಲಿ ತುಂಬ ಪ್ರಭಾವ ಬೀರುತ್ತೆ. ಅದು ಅಲ್ಲಿ ಕನೆಕ್ಷನ್ಸ್ ಅಂತ ಹೇಳ್ತೀವಿ, ನ್ಯೂರಲ್ ಕನೆಕ್ಷನ್ಸ್ ಅಂತ, ಅದು ಸರಿಯಾದ ರೀತಿಯಲ್ಲಿ ಆಗೋದೇ ಇಲ್ಲ. ತುಂಬ ಮೆಮೊರಿ ಅಂತೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಕಲಿಕೆ ಓದ್ತಾರೆ, ಪುಸ್ತಕ ಮುಂದೆ ಇಟ್ಕೊಂಡಿರ್ತಾರೆ, ಅದು ತಲೆನಲ್ಲಿ ಏನೂ ಹೋಗಿರೋದಿಲ್ಲ, ಬೇರೆ ಏನೇನೋ ಭಯ ಸೇರ್ಕೊಂಡಿರುತ್ತಲ್ಲಿ. ಸೊ ಅದರಿಂದ ಈ ಒಂದು ವಿಷಯದಲ್ಲಿ ನಾವು ಗಮನ ಕೊಡಬೇಕಾಗಿದೆ. ಸೊ ಶಾರೀರಿಕ ಬೆಳವಣಿಗೆ ನೀವು ಆಟಕ್ಕೆ ಬಿಡೋದಿಲ್ಲ, ಏನು ಇಲ್ಲದೆ ಸುಮ್ಮನೆ ಯಾವಾಗ ನೋಡು ಅದು ಇದು ಮಾಡ್ತಾ ಕೂತಿರ್ಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಅದೂ ತುಂಬ ಶಾರೀರಿಕವಾಗಿ ಮಕ್ಕಳು ಆಡೋ ಅಂಥ ಟೈಮು, ಓಡಾಡಿ ಖುಷಿಯಾಗಿ ಇರೋವಂಥ ಟೈಮು, ನಮ್ಮ ಥರ ವಯಸ್ಸಾಗ್ಬಿಟ್ಟು ಕೂತ್ಕೊಳ್ಳೋಂಥ ವಯಸ್ಸಲ್ವಲ್ಲ ಅದು. ಸೊ ಆದ್ದರಿಂದ ಶಾರೀರಿಕ ಬೆಳವಣಿಗೆಗೂ ಸರಿಯಾಗಿರಲ್ಲ. ಒತ್ತಡವಿದ್ದರೆ ಊಟ ಸೇರೋದಿಲ್ಲ, ಅದು ಒಂದು ಮುಖ್ಯವಾದ ಒಂದು ವಿಷಯ ಮೊದಲು. ಸೊ ಮಕ್ಕಳಿಗೆ ಬೇಕಾಗಿರೋದು ಪೌಷ್ಟಿಕ ಆಹಾರ ಅಲ್ವಾ, ಆಹಾರನೇ ಸೇರಲ್ಲ. ಇದಕ್ಕೆ ವಾಂತಿ ಮಾಡ್ಕೊಳ್ಳುತ್ತೆ, ಹೊಟ್ಟೆ ನೋವು ಅನ್ನುತ್ತೆ, ನನಗೆ ಆಗಲ್ಲ ಅನ್ನುತ್ತೆ. ನೀವು ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರೆ ಏನು ಪ್ರಯೋಜನ ಇಲ್ಲ. ನಾವೆಲ್ಲ ಡಾಕ್ಟ್ರಿಗೂ ತೋರಿಸೋದು ಅಂತ ಮನೆಯಲ್ಲಿ ಅಷ್ಟೊಂದು ಒತ್ತಡ ಹಾಕ್ಬಿಟ್ಟ ಮಗುಗೆ, ಅಲ್ಲಿ ಯಾವ ಡಾಕ್ಟ್ರು ಏನೂ ಸರಿ ಮಾಡೋಕ್ಕಾಗಲ್ಲ. ಮೊದಲು ಅದನ್ನು ಸರಿಪಡಿಸ್ಕೊಂಡ್ರೆ ಮನೆಯಲ್ಲಿ ಅದು ತಾನಾಗೆ ಆಮೇಲೆ ತಾನಾಗೆ ಸರಿ ಹೋಗುತ್ತೆ. ಯಾಕಂದರೆ ಮಕ್ಕಳಿಗೆ ಹೊಟ್ಟೆನಲ್ಲಿ ಊಟ ಇರಲ್ಲ, ಪೌಷ್ಟಿಕ ಆಹಾರ ಸಿಗೋದಿಲ್ಲ, ಅದೊಂದು ಕಡೆ ಪ್ರಾಬ್ಲಮ್. ಆದರೆ ಆಂಗ್ಸೈಟಿ ಅನ್ನೋದು ಶುರು ಆದರೆ ಖಂಡಿತವಾಗ್ಲೂ ಜೀರ್ಣಶಕ್ತಿಗೆ ತುಂಬ ಪ್ರಾಬ್ಲಮ್ ಬರುತ್ತೆ. ಸೊ ಅದರಿಂದ ಅದನ್ನೂ ಅರ್ಥ ಮಾಡ್ಕೋಬೇಕು. ಶಾರೀರಿಕವಾಗಿ ಬೆಳವಣಿಗೆನೂ ತುಂಬ ಕಷ್ಟ ಆಗುತ್ತೆ, ಏನೇನಾದರೂ ಕಾಯಿಲೆಗಳು ಶುರು ಆಗ್ಬೋದು ಬೇರೆ ಬೇರೆ ರೀತಿಯಲ್ಲಿ. ಸೊ ಅದಕ್ಕೂ ಅವಕಾಶ ಕೊಡಬಾರ್ದು. ಮೂರನೇದಾಗಿ ಸಂಬಂಧಗಳ ಬೆಳವಣಿಗೆ, ಅದು ತುಂಬ ಮುಖ್ಯವಾದ ವಿಷಯ ಅಲ್ವಾ. ಮಕ್ಕಳಿಗೆ ನಾವು ಸಂಬಂಧಗಳನ್ನ ಒಬ್ರಿಗೊಬ್ರಿಗೆ ಪರಿಚಯ ಮಾಡಿಕೊಂಡು ಒಬ್ರೊಬ್ರಿಗೆ ಚೆನ್ನಾಗಿ ಚಿಕ್ಕ ವಯಸ್ಸಿಂದಾನೇ ಆ ಸಂಬಂಧಗಳನ್ನ ಹೇಗೆ ಬೆಳೆಸ್ಕೋಬೇಕು, ಹೇಗೆ ಗಟ್ಟಿಯಾಗಬೇಕು, ಈ ಸಂಬಂಧಗಳನ್ನ ಸ್ನೇಹನ ಹೇಗೆ ಮಾಡ್ಕೋಬೇಕು, ಇದಕ್ಕೆಲ್ಲ ಅವಕಾಶನೇ ಇರಲ್ಲ. ಯಾಕೆಂದರೆ ಯಾವ್ಯಾವುದೋ ಕ್ಲಾಸಿಗೆ ಹೋಗ್ತಾ ಇರ್ತಾರೆ, ಅಲ್ಲಿ ಕೂಡ ಒಂದು ಮಕ್ಕಳು ಅಷ್ಟು ಸ್ನೇಹನೂ ಬೆಳೆಸ್ಕೊಳ್ಳಲ್ಲ, ಏನೂ ಇಲ್ಲ. ಯಾಕೆಂದರೆ ಅಲ್ಲಿ ಒತ್ತಡದಲ್ಲಿ ಕೂತ್ಕೊಂಡು ಎಲ್ಲ ಮಕ್ಕಳು, ಯಾವ ಮಕ್ಕಳು ಅಲ್ಲಿ ಕ್ಲಾಸಿಗೆ ಬಂದಿರ್ತಾರೋ ಅವರೆಲ್ಲ ಒಂದು ರೀತಿಯ ಒತ್ತಡದಲ್ಲಿ ಕಲಿತಾ ಇರ್ತಾರೆ. ಅವ್ರುಗಳಿಗೆ ಯಾರಿಗೂ ಅಲ್ಲಿ ಖುಷಿಯಾಗಿ ಮಾತಾಡ್ಕೊಂಡಿರೋವಂಥ ಟೈಮೇ ಅವ್ರಿಗೂ ಇರಲ್ಲ. ಸರಿ, ಮನೆಯಲ್ಲಂತೂ ತಂದೆ ತಾಯಿ ಜೊತೆನಲ್ಲಿ ಸಮಯನೇ ಇಲ್ವಲ್ಲ ಯಾವುದಕ್ಕೂ. ಯಾಕೆಂದರೆ ಪ್ರತಿ ಸಲನೂ ಓಡ್ತಾ ಇದ್ದೀವಲ್ಲ ಕಾಂಪಿಟೇಷನ್ ಹಿಂದೆ ಎಲ್ಲದಕ್ಕೂ. ಅದು ಅಲ್ಲದೆ ವರ್ಕಿಂಗ್ ಪೇರೆಂಟ್ಸ್ ಆಗ್ಬಿಟ್ರಂತೂ ಇನ್ನೂ ಹತ್ತ ಸಮಯ ಇರೋದಿಲ್ಲ. ಸೊ ಎಲ್ಲಿಂದ ಬೆಳವಣಿಗೆ ಬರುತ್ತೆ? ಸಾಮಾಜಿಕ ಬೆಳವಣಿಗೆ ತುಂಬ ಮುಖ್ಯವಾದ ವಿಷಯ ಲೈಫ್ನಲ್ಲಿ. ಏನಿಲ್ಲದೆ ಹೋದ್ರೂ ನಾವು ಸಂಬಂಧಗಳನ್ನ ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಂಡು, ಮಾತುಕತೆ ಆಡಿಕೊಂಡು, ನಮ್ಮ ಭಾಷೆಯನ್ನು ಬೆಳವಣಿಗೆ ಮಾಡಿಕೊಂಡು, ಸಂವಹನದಲ್ಲಿ ನಾವು ಗಟ್ಟಿಯಾಗಿದ್ದರೆ ನಮ್ಮ ಜೀವನ ಮುಂದಕ್ಕೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಎಷ್ಟೋ ಎಕ್ಸಾಂಪಲ್ಸ್ ಇದೆ, ಏನು ಓದದೆ ಏನು ಮಾಡದೆ ಇರೋರು ಹೇಗೆ ತಮ್ಮ ಜೀವನದಲ್ಲಿ ಮುಂದಕ್ಕೆ ಬಂದು ಚೆನ್ನಾಗಿ ಒಳ್ಳೆಯ ಹೆಸರು ತಗೊಂಡು ಬೇಕಾದಷ್ಟು ಸಂಪಾದನೆನೂ ಮಾಡಿ ಚೆನ್ನಾಗಿರೋರಿದ್ದಾರೆ. ಯಾಕೆ ಅಂದರೆ ಅವರು ಇದನ್ನೆಲ್ಲ ಬೆಳೆಸ್ಕೊಂಡಿರ್ತಾರೆ. ಸಾಮಾಜಿಕ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ. ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಂಡಿರ್ತಾರೆ, ಚಿಕ್ಕ ವಯಸ್ಸಿಂದ ಗೊತ್ತು ಅವ್ರಿಗೆ ಯಾರ ಹತ್ರ ಹೇಗೆ ಮಾತಾಡ್ಕೊಂಡು ಹೇಗಿರಬೇಕು ಅಂತ. ಸೊ ಅದು ತುಂಬ ಮುಖ್ಯವಾದದ್ದು. ಸೊ ಅದಕ್ಕೆ ಸಮಯನೇ ಇಲ್ಲ ಮಕ್ಕಳಿಗೆ, ಯಾರ ಹತ್ರನೂ ಕೂತ್ಕೊಂಡು ಮಾತಾಡೋಕ್ಕೆ ಸಮಯ ಇಲ್ಲ. ಮನೆಗೆ ಬಂದ ತಕ್ಷಣ ಅಲ್ಲೋಗು ಇಲ್ಲೋಗು ಟ್ಯೂಷನ್ಗೆ ಹೋಗು ಅಂದರೆ ಎಲ್ಲಿಟ್ಟು ಸಮಯ? ಮನೆಯಲ್ಲಿ ಯಾರು ಬಂದರೆ ಹಲೋ ಅಂತ ಕೂಡ ಹೇಳೋದಕ್ಕಾಗಲ್ಲ, ಆ ಥರ ಸಮಯ ವೇಸ್ಟ್ ಆಗೋಗುತ್ತೆ. ಹೋಗು ಅಂತ ಅದು ತಂದೆ ತಾಯಿರು ಹೇಳ್ತಾರೆ, ಹೋಗು ಹೊತ್ತಾಯ್ತು ಅಲ್ಲೋಗು ಇಲ್ಲೋಗು ಅಂತ. ಸೊ ಎಲ್ಲಿಂದ ಇದೆ ಬೆಳವಣಿಗೆನೇ ಆಗಲ್ಲ. ಅಕ್ಕಪಕ್ಕದ ಮನೆಯವ್ರ ಹತ್ರನೇ ಮಾತಾಡಿರಲ್ಲ ಎಷ್ಟೋ ಮಕ್ಕಳು, ಗೊತ್ತೇ ಇರಲ್ವೋ ಏನೋ ಪಕ್ಕದಲ್ಲಿ ಯಾರಿದ್ದಾರೆ ಏನಿದ್ದಾರೆ ಅಂತ. ಸೊ ಈ ಸಂಬಂಧಗಳ ಬೆಳವಣಿಗೆನೇ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಮಕ್ಕಳು ಮುಂದಿನ ಜೀವನ ಆದರೆ ತುಂಬ ಡಿಪೆಂಡ್ ಆಗಿರುತ್ತೆ ಈ ಸಂಬಂಧಗಳ ಬೆಳವಣಿಗೆ ಮೇಲೆ. ಸೊ ಅದು ಇಲ್ಲದೆ ಇದ್ದರೆ ತುಂಬ ಕಷ್ಟ. ನಾವು ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಅದು ತುಂಬ ಪಾಸಿಟಿವ್ ಆಗಿದ್ದರೆ ಆವಾಗ ಜೀವನದಲ್ಲಿ ಎಂಥ ಕಷ್ಟ ಬಂದ್ರೂ, ಏನು ಒಂದು ಫೇಲ್ಯೂರ್ಸ್ ಇದ್ರೂ ನಾವು ಅದನ್ನು ದಾಟ್ಕೊಂಡು ಮುಂದೆ ಹೋಗುವಂಥ ಶಕ್ತಿ ಕೊಡುತ್ತೆ. ಅದು ಮಾನಸಿಕವಾಗಿಯೂ ಸಾಮಾಜಿಕ ಬೆಳವಣಿಗೆನೂ ಎರಡೂ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಹೋದರೆ ನಾವು ಯಾವ ಕಷ್ಟ ಬಂದ್ರೂ ನಮ್ಮ ಲೈಫ್ನಲ್ಲಿ ಲೇಟ್ರ್ ಆನ್ ನಮ್ಮನ್ನು ಅದು ಎತ್ತಿ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಅದರಿಂದ ಅದಕ್ಕೆ ಕಡೆ ಗಮನ ಜಾಸ್ತಿ ಕೊಡಲೇಬೇಕು, ಅದನ್ನು ಮಾಡಲೇಬೇಕಾಗಿದೆ. ಇನ್ನೊಂದು ಮುಖ್ಯವಾದ ಬೆಳವಣಿಗೆ ಏನು ಅಂದರೆ ಒಂದು ವ್ಯಾಲ್ಯೂ ಸಿಸ್ಟಮ್ಮು. ನಮ್ಮ ಫ್ಯಾಮಿಲಿ ವ್ಯಾಲ್ಯೂಸು, ನಮ್ಮ ಜೀವನದಲ್ಲಿ ಕಲ್ಚರಲ್ ವ್ಯಾಲ್ಯೂಸ್ ಇದೆ, ಸೊಸೈಟಿನಲ್ಲಿ ನಮ್ಮ ಸೊಸೈಟಿನಲ್ಲಿ ನಾವು ಬೆಳೀತಾ ಇರುವಂಥ ಒಂದು
ಸೊಸೈಟಿನಲ್ಲಿ ಕಲ್ಚರಲ್ ವ್ಯಾಲ್ಯೂಸ್ ಏನೇನಿದೆ ಅದನ್ನೆಲ್ಲ ಮಕ್ಕಳಿಗೆ ಕಲಿಸ್ಕೊಡೋದು ಯಾವಾಗ? ಬರೀ ಇದ್ರ ಹಿಂದೆ ಓಡ್ತಾ ಇದ್ರೆ, ಕಾಂಪಿಟೇಷನ್ಗಳ ಹಿಂದೆ ಓಡ್ತಾ ಇದ್ರೆ ಯಾವಾಗ ಮಗು ನೋಡಿ ಕಲಿಯುತ್ತೆ ಎಲ್ಲಾನು? ನಾವು ಹೇಗಿರ್ಬೇಕು ಸಮಾಜದಲ್ಲಿ, ಯಾವ ರೀತಿ ನಡ್ಕೋಬೇಕು, ದೊಡ್ಡವರು ಬಂದ್ರೆ ಹೇಗಿರ್ಬೇಕು, ಯಾವ್ದಾದ್ರು ಒಂದು ಸಮಾರಂಭಕ್ಕೆ ಹೋದ್ರೆ ಅಲ್ಲಿ ನಾವು ಹೇಗ್ ನಡ್ಕೋಬೇಕು, ಮನೆಯಲ್ಲಿ ಹೇಗಿರ್ಬೇಕು, ನಾವು ಸುಳ್ಳು ಹೇಳ್ಬಹುದಾ, ಸುಳ್ಳು ಹೇಳ್ಬಾರ್ದಾ, ಎಲ್ಲ ವ್ಯಾಲ್ಯೂಸ್ ತುಂಬಾ ಒಂದು ದೊಡ್ಡ ವಿಷಯ. ನಾವು ನಮ್ಮ ಮೌಲ್ಯಗಳನ್ನ ಯಾವಾಗಿಂದ ಕಲಿತೀವಿ? ಚಿಕ್ಕ ಮಕ್ಕಳಿಂದಾನೇ ಕಲಿಯೋದು. ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಅದನ್ನ ಪಾಲಿಸೋದು ಶುರು ಆಗುತ್ತೆ ತವಿರ ಆವಾಗ ಕಲಿಯೋದೇನಿರುತ್ತೆ. ಸೊ ಎಲ್ಲ ಚಿಕ್ಕ ಮಕ್ಕಳಲ್ಲೇ, ಅದು ತಂದೆ ತಾಯಿರನ್ನ ನೋಡ್ಕೊಂಡೇ ಕಲಿಯೋದ್ರಿಂದ ವ್ಯಾಲ್ಯೂಸ್ನ, ತಂದೆ ತಾಯಿರು ಅದ್ರ ಕಡೆ ಗಮನ ಕೊಡಬೇಕು. ತಾವು ಹೇಗಿದ್ದೀರಾ, ಯಾವ ರೀತಿ ಮಾತಾಡ್ತೀರಾ, ದೊಡ್ಡವ್ರ ಹತ್ರ ಹೇಗೆ ಮಾತಾಡ್ತೀರಾ, ಯಾವ ಥರ ಭಾಷೆ ಉಪಯೋಗ ಮಾಡ್ತೀರಾ, ಹಲವಾರು ಡಿಫಿಕಲ್ಟ್ ಟೈಮ್ಸ್ನಲ್ಲಿ ಯಾವ ರೀತಿ ನಿಮ್ಮ ಬಿಹೇವಿಯರ್ ಇರುತ್ತೆ, ಎಲ್ಲನೂ ಗಮನಿಸ್ತಾ ಇರ್ತಾರೆ ಮಕ್ಕಳು. ಅದೇ ರೀತಿ ಅವರೂ ಬೆಳ್ಕೊಂಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಈ ರೀತಿ ಸಮಯವಿಲ್ಲದ ಒಂದು ಚಟುವಟಿಕೆಗಳನ್ನು ನಾವು ಮಕ್ಕಳ ಮೇಲೆ ತುಂಬ ಹಾಕಿದ್ರೆ ಈ ಒಂದು ಬೆಳವಣಿಗೆಗೂ ಮಕ್ಕಳು ಸಕಾರಾತ್ಮಕವಾಗಿ ಚೆನ್ನಾಗಿ ಬೆಳ್ಕೊಂಡು ಹೋಗ್ಬೇಕು ಅಂದರೆ ಆ ಬೆಳವಣಿಗೆಗೆ ಸಮಯವೇ ಇಲ್ಲದೆ ಹೋದರೆ, ಅನುಭವಿಸೋಕ್ಕೆ ಸಮಯ ಇಲ್ಲ. ಹಾಗಿರ್ಬೇಕಾದ್ರೆ ಎಲ್ಲ ರೀತಿಯ ಬೆಳವಣಿಗೆಗಳಿಗೂ ಕಷ್ಟ ಬರುತ್ತೆ. ಸೊ ಆ ರೀತಿ ಮಕ್ಕಳ ಬಾಲ್ಯ ಬೇಕಾ? ಅದು ಬೇಡ ಅಲ್ವಾ? ಅದರಿಂದ ದಯವಿಟ್ಟು ಎಲ್ಲರೂ ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ಟು ಏನು ಮಕ್ಕಳಿಗೆ ಅವಶ್ಯಕತೆ ಇದೆಯೋ, ಏನರಲ್ಲಿ ಆಸಕ್ತಿ ಇದೆಯೋ, ಏನರಲ್ಲಿ ಅದಕ್ಕೆ ಸಾಮರ್ಥ್ಯತೆ ಇದೆ ಅಂತ ತಿಳಿಯುತ್ತೋ ಅದಕ್ಕೆ ಮಾತ್ರ ಸೇರಿಸಿ ಅದಕ್ಕೆ ಖಂಡಿತ ಪ್ರೋತ್ಸಾಹ ಕೊಡಿ, ಉತ್ಸಾಹದಿಂದ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡಿ, ಒತ್ತಡ ಹಾಕದೆ ಮಾಡಿಕೊಡಿ. ಒತ್ತಡವಿಲ್ಲದೆ ಕಾಂಪಿಟಿಷನ್ನೇಗೆ ಹೋಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡದೆ ಕಲೀಲಿ ಮಕ್ಕಳು, ಖುಷಿಯಾಗಿ ಕಲೀಲಿ, ಸಂತೋಷದಿಂದ ಕಲೀಲಿ, ಅದನ್ನು ಆಮೇಲೆ ಎಲ್ಲಿ ಬೇಕಾದರೂ ಪ್ರದರ್ಶನ ಮಾಡಲಿ. ಎಲ್ಲದಕ್ಕೂ ಸಮಯನೂ ಕೊಡಿ, ಪ್ರತಿಯೊಂದು ಕಲಿಕೆಗೂ ಸಮಯ ಕೊಡಬೇಕು. ಅದ್ರ ಜೊತೆಗೆ ಮಕ್ಕಳ ಜೊತೆಯಲ್ಲಿ ನೀವು ಸಮಯ ಕೊಟ್ಟು ಪ್ರೀತಿಯಿಂದ ಮಾತಾಡಿಕೊಂಡು ಕಾಲ ಕಳೆಯೋದನ್ನ ಮೊದಲು ಅಭ್ಯಾಸ ಮಾಡ್ಕೋಬೇಕು. ಥ್ಯಾಂಕ್ ಯು.